ಗಂಗಾವತಿ ನಗರದ ಜುಲಾನಗರ ರಸ್ತೆಯಲ್ಲಿರುವ ಶ್ರೀ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ವಿಶೇಷ ಸಾಮೂಹಿಕ ಪ್ರಾರ್ಥನೆಗಳನ್ನು ಸಲ್ಲಿಸುವುದರ ಮೂಲಕ ಶ್ರೀ ಉದ್ಭವ ದೇವಸ್ಥಾನದಲ್ಲಿ ಭಕ್ತಾದಿಗಳು ಸಾಂಗೋಪವಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೊರಗೆ ಬಂದ ಮೇಲೆ ಹೋಗೋದು ओम ವರಮಹಾಲಕ್ಷ್ಮಿ ಹಬ್ಬ ಇದೆ. ಎಲ್ಲರಿಗೂ ದೇಶಕ್ಕೆ ಒಳ್ಳೆಯದಾಗಲಿ, ಆರೋಗ್ಯ ಭಾಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಇವತ್ತು ವಿಶೇಷ ಏನಂದರೆ ವರಮಹಾಲಕ್ಷ್ಮಿ ಕರ್ನಾಟಕದ ಜನಕ್ಕೆ ನಾಡಿಗೆ ಎಲ್ಲ ಒಳ್ಳೆಯದಾಗಿ ತಾಯಿ ಆಶೀರ್ವಾದದಿಂದ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಾಡಿನ ಜನತೆ ತಾಯಿ ಸೌಕರ್ಯದಿಂದ ಎಲ್ಲರೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ತುಂಬ ಸುಖ ಗಂಗಾವತಿ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಅಷ್ಟೇ ಹೇಳ್ತಾರೆ. ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವರ್ಷಕ್ಕೆ ವರ್ಷ ಹೆಚ್ಚಾಗ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಶುಭವಾಗಿ ಅಷ್ಟೇ ಹೇಳೋಣ. ಸಮಸ್ತ ಕರ್ನಾಟಕದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಉದ್ಭವಲಕ್ಷ್ಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಜರುಗಿತು. ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಅಲಂಕಾರದಿಂದ ಜರುಗಿತು. ವರಮಹಾಲಕ್ಷ್ಮಿ ಹಬ್ಬವು ಸಮಸ್ತ ಕರ್ನಾಟಕದ ಜನತೆ ಎಲ್ಲರಿಗೂ ಒಳಿತು ಮಾಡಲಿ ಹಾಗೂ ಲಕ್ಷ್ಮೀದೇವಿಯ ಕೃಪಾ ಎಲ್ಲರಿಗೂ ಸಿಗಲಿ. ಗಂಗಾವತಿಯ ಜುಲಾನಗರದಲ್ಲಿರುವ ಉದ್ಭವ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಬೆಳಗ್ಗೆಯಿಂದಲೇ ಸಹಸ್ರ ಜನ ಬರ್ತಿದ್ದಾರೆ. ಅಭಿಷೇಕ ಆಗಿದೆ. ಈಗ ಕುಂಕುಮಾರ್ಚನೆ ಮಾಡ್ತಿದ್ದಾರೆ ನಮ್ಮ ಆಚಾರ್ಯಗಳು. ಇದು ವರ್ಷ ನೋಡೋದಿಕ್ಕಲ್ಲ, ಬರ್ತಾ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಗುಡಿಯಲ್ಲಿ. ನಾನು ಈಗ ನಡ್ಕೊಳಕ್ಕೆ ಸಂಚಾರಕ್ಕಂದ್ರೆ ಒಂದು 23 ವರ್ಷ ಆಯಿತು. 23 ವರ್ಷ ಆಯಿತು. ತಾಯಿದು ಅನುಗ್ರಹ ನಮಗೆ ಆಗಿದೆ.
ಹೀಗೆ ಎಲ್ಲ ಈ ವರಮಹಾಲಕ್ಷ್ಮಿ ಒಂದು ಎಲ್ಲ ಜನಗಳು ಭಾಳ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಅಭಿಷೇಕ ಹೋಗ್ತಾರೆ. ನಾನು ಭಾಳ ಸಂತೋಷ ಆಗಿದೆ. ಇಲ್ಲಿ ಜನಗಳು ಇಲ್ಲಿ ಭಕ್ತಾದಿಗಳು ಜಾಸ್ತಿ ಆಗಿ ನೋಡಿ ತಾಯಿದು ಆಶೀರ್ವಾದ ಭಾಳ ಮಂದಿಗೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.